ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಿದೆ. ಜೂನ್ 4ರ ಬಳಿಕ ಈ ದೇಶದಲ್ಲಿ ಏನು ಬದಲಾವಣೆ ಆಗುತ್ತೆ? ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾರಾ ಇಲ್ವಾ? ಈ ಬಾರಿ BJP ಮತ್ತೆ ಅಧಿಕಾರಕ್ಕೆ ಬರುತ್ತಾ ಇಲ್ವಾ? ಕಾಂಗ್ರೆಸ್ ಏನಾದರೂ ಜಾದೂ ಮಾಡುತ್ತಾ? INDIA ಕೂಟ ಅಧಿಕಾರಕ್ಕೆ ಬರುತ್ತಾ? ಈ ಎಲ್ಲ ಚರ್ಚೆ ಒಂದು ಕಡೆ ನಡೀತಾ ಇದೆ. ಆದರೆ ಕರ್ನಾಟಕದ ರಾಜಕಾರಣ ಬೇರೆಯದೇ ದಿಕ್ಕಿನತ್ತ ಸಾಗ್ತಾ ಇದೆ. ಇಲ್ಲಿ ಚರ್ಚೆ ಬೇರೆ ರೀತಿಯಾಗಿ ಆಗ್ತಾ ಇದೆ. ದೇಶದಲ್ಲಿ PM ಯಾರಾಗ್ತಾರೋ ಇಲ್ವೋ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾತ್ರ ಬದಲಾಗ್ತಾರೆ. ಹೀಗೊಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆಯಾ? ಈ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆರಂಭವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ಕಳೆದ 2 ದಿನಗಳಿಂದ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು. ಮಿತ್ರರೇ, ನಿಮಗೆ ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಇದು ಸತ್ಯ. ಮಿತ್ರರೇ, ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಕಂಡು ಬಂದಂತಹ ಒಗ್ಗಟ್ಟು ಈಗ ಕಂಡು ಬರ್ತಾ ಇಲ್ಲ. ಸರ್ಕಾರ 1 ವರ್ಷ ಪೂರೈಸಿದ ಬಳಿಕ ರಾಜ್ಯ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ವಲಯದಿಂದಲೇ ಮಾತುಗಳು ಕೇಳಿಬರ್ತಾ ಇದೆ. ಮಿತ್ರರೇ, ನಾನು ಇದನ್ನು ಊಹಾಪೋಹ ಮಾಡ್ಕೊಂಡು ಏನು ಹೇಳ್ತಾ ಇಲ್ಲ. ಆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. DK ಶಿವಕುಮಾರ್ ಕಳೆದ 1 ವರ್ಷದಿಂದ ಮೌನ ತಾಳಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಅಧಿಕಾರದ ವಿಚಾರ ಬಂದಾಗ, CM ಬದಲಾವಣೆ ವಿಚಾರ ಬಂದಾಗ, ಮಂತ್ರಿಮಂಡಲದ ವಿಚಾರ ಬಂದಾಗ, ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಬಂದಾಗ ಯಾವುದನ್ನು ಕೂಡ DK ಶಿವಕುಮಾರ್ ಪಟ್ಟು ಹಿಡಿದು ಏನನ್ನೂ ಸಾಧಿಸಿಲ್ಲ. ಸಿದ್ದರಾಮಯ್ಯನವರು ಏನು ಹೇಳ್ತಾರೋ ಅದೆಲ್ಲವುದನ್ನು ಪಾಲನೆ ಮಾಡಿದ್ದಾರೆ. KPCC ಅಧ್ಯಕ್ಷರಾಗಿ ಅವರಿಗೆ ಪರಮಾಧಿಕಾರ ಇದ್ದರೂ ಕೂಡ ಅವರದನ್ನು ಹೆಚ್ಚು ಬಳಸ್ಕೊಂಡಿಲ್ಲ. ಆದರೆ ಚುನಾವಣೆ ಆದ ಬಳಿಕ, ಅದರಲ್ಲೂ ಕಳೆದ 2 ದಿನಗಳಲ್ಲಿ DK ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜೇ ಬದಲಾಗ್ಬಿಟ್ಟಿದೆ. ಅವರು ಬೇರೆ ಇದೇ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನು ಹೇಳಿದ್ರು? ನಾನು KPCC ಅಧ್ಯಕ್ಷನಾಗಿ ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಇದು ಒಂದನೇ ಮಾತು. ಎರಡನೇದಾಗಿ, ಸರ್ಕಾರಕ್ಕೆ 1 ವರ್ಷ ಆಗಿದೆ, ನಾನು DCM ಆಗಿ 1 ವರ್ಷ ಪೂರೈಸಿದ್ದೀನಿ, ಇದು ಮುಖ್ಯ ಅಲ್ಲ. ನಾನು KPCC ಅಧ್ಯಕ್ಷನಾಗಿ 4 ವರ್ಷ ಪೂರೈಸಿದ್ದೀನಿ, ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೀನಿ, ಇದು ಮುಖ್ಯ ಅಂತ DK ಶಿವಕುಮಾರ್ ಮಾತನಾಡ್ತಾರೆ. ಮಿತ್ರರೇ, ರಾಜಕೀಯ ಬಲ್ಲವರಿಗೆ ಈ ಮಾತುಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ DK ಶಿವಕುಮಾರ್ ಇದನ್ನ ಮಾತನಾಡಿರೋದಲ್ಲ, ಅಥವಾ ಏನೋ ಹೇಳಬೇಕು ಹಾಗಂತಲೂ ಹೇಳಿದ್ದಲ್ಲ. ಇದರ ಹಿಂದೆ ತಂತ್ರಗಾರಿಕೆ ಅಡಗಿದೆ. DK ಶಿವಕುಮಾರ್ ಅವರ ಭವಿಷ್ಯದ ನಿರ್ಧಾರಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾದರೆ ಏನಿದು? ಕರ್ನಾಟಕದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಅಂತಂದ್ರೆ ಏನು? ನಾನು KPCC ಅಧ್ಯಕ್ಷನಾಗಿ 4 ವರ್ಷದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೀನಿ ಅಂತ DK ಶಿವಕುಮಾರ್ ಹೇಳಿದ್ರ ಹಿಂದೆ ಅರ್ಥ ಏನು? ಬೇರೆ ಏನು ಅರ್ಥ ಇಲ್ಲ ಮಿತ್ರರೇ. ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ, ನಾನು CM ಆಗೋದಕ್ಕೆ ಏನು ವೇದಿಕೆ ಬೇಕೋ ಅದನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಸೂಚ್ಯವಾಗಿ ಹೇಳಿದ್ದಾರೆ. ಮಿತ್ರರೇ, ಏನಿದು ವಿಚಾರ? ಜೂನ್ 4ನೇ ತಾರೀಕು ಬಳಿಕ ರಾಜ್ಯದಲ್ಲಿ CM ಬದಲಾವಣೆ ಆಗುತ್ತಾ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಹಾಗೊಂದು ವೇಳೆ DK ಶಿವ ಮುಖ್ಯಮಂತ್ರಿ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಸಿದ್ದರಾಮಯ್ಯನವರು ಏನೂ ಹೇಳದೆ ಸೀಟನ್ನು ಬಿಟ್ಟು ಕೊಡ್ತಾರಾ? ಏನಾಗುತ್ತೆ ರಾಜ್ಯ ರಾಜಕಾರಣ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, DK ಶಿವಕುಮಾರ್ ಡಿನ್ನರ್ ಮೀಟಿಂಗನ್ನು ಕರೆದಿದ್ದಾರೆ. ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಮೇಲ್ನೋಟಕ್ಕೆ ಏನು ಅನಿಸುತ್ತೆ? ಲೋಕಸಭಾ ಚುನಾವಣೆ ಆಗಿದೆ, ಒಂದು ರಿಲ್ಯಾಕ್ಸ್ ಮೂಡ್ನಲ್ಲಿ DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಖಂಡಿತವಾಗ್ಲೂ ಅಲ್ಲ ಮಿತ್ರರೇ. ಕಾಂಗ್ರೆಸ್ನಲ್ಲಿ 1 ವರ್ಷಗಳ ಕಾಲ ಎಲ್ಲವುದನ್ನು ಸಹಿಸಿಕೊಳ್ಳಲಾಗಿತ್ತು. ಯಾರಿಗೇನೇ ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಎಲ್ಲರೂ ಸಹಿಸಿಕೊಂಡಿದ್ರು. ಆದ್ರೀಗ ಚುನಾವಣೆ ಮುಗಿದಿದೆ, ಇನ್ನಾಗಬೇಕಾಗಿರೋದೇನೂ ಇಲ್ಲ. ಇನ್ನು 4 ವರ್ಷ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯದಲ್ಲಿ ಚುನಾವಣೆ ಇಲ್ಲ. ಮಧ್ಯದಲ್ಲಿ BBMP ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು. ಇದ್ಯಾವುದು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಈಗ ಮಿತ್ರರೇ, DK ಶಿವಕುಮಾರ್ ಮತ್ತೆ ಅಣಿ ಆಗ್ತಾ ಇದ್ದಾರೆ. ಅವರ ಉದ್ದೇಶ ಏನು? CM ಆಗಬೇಕು. ಮಿತ್ರರೇ, CM ಆಗೋದು ಅಷ್ಟು ಸುಲಭವಾ? ಖಂಡಿತವಾಗ್ಲೂ ಅಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರಂಥ ಅತ್ಯಂತ ಸಮರ್ಥವಾದಂತಹ, ಹೆಚ್ಚು ಪಾಪ್ಯುಲಾರಿಟಿ ಇರುವಂಥ ನಾಯಕರಿದ್ದಾರೆ. ಹಾಗಂತ DK ಶಿವಕುಮಾರ್ಗೆ ಅರ್ಹತೆ ಇಲ್ವಾ? ಅರ್ಹತೆ ಖಂಡಿತವಾಗ್ಲೂ ಇದೆ. ಈ ಬಾರಿ 136 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ ಅಂತಂದರೆ ಅದರಲ್ಲಿ DK ಶಿವಕುಮಾರ್ ಅವರ ಪರಿಶ್ರಮ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸಂದಿಗ್ಧ ಸ್ಥಿತಿಯಲ್ಲಿದೆ. ಇದರಲ್ಲಿ CM ಬದಲಾಗ್ತಾರಾ ಇಲ್ವಾ ಅನ್ನೋದು ಜೂನ್ 4ರ ಬಳಿಕ ನಿರ್ಧಾರ ಆಗುತ್ತೆ. ಏನಾಗಬೇಕು? ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾ, ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಉತ್ತಮವಾದ ಸ್ಥಿತಿಯನ್ನು ತಲುಪಬೇಕಾ? ಯಾವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ? ಇದಕ್ಕೆ ಸಿದ್ಧವಾದಂತಹ ಉತ್ತರ ಇಲ್ಲ. ಕೆಲವೊಂದಷ್ಟು ವಿಶ್ಲೇಷಣೆಗಳಿದೆ. ಅದೇನು ಕೇಳಿದ್ರೆ, ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ, ಅಂದರೆ ಕಾಂಗ್ರೆಸ್ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ, INDIA ಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಕಾಂಗ್ರೆಸ್ ಸ್ವಲ್ಪ ಸ್ಟ್ರೆಂತನ್ನು ಪಡೆದುಕೊಳ್ಳುತ್ತೆ. ಆಗ ಕಾಂಗ್ರೆಸ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಸಿದ್ದರಾಮಯ್ಯನವರನ್ನ ಮುಂದುವರಿಸುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಅಥವಾ DK ಶಿವಕುಮಾರ್ ಒತ್ತಡ ಹಾಕಿದ್ರೆ ರಾಜ್ಯದಲ್ಲಿ ಬದಲಾವಣೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು. ಇದು ಒಂದು ಚಾನ್ಸ್. ಇಲ್ಲದೆ ಹೋದರೆ ಮಿತ್ರರೇ, ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿಯನ್ನು ತಲುಪ್ತು ಅಂತ ಅಂದುಕೊಳ್ಳಿ.
ಈ ಬಾರಿಗಿಂತಲೂ ಕೂಡ ಕಡಿಮೆ ಸೀಟ್ ಬರೋದಾಗಿರಬಹುದು, ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಸೀಟ್ ಬಂದಿಲ್ಲಪ್ಪ. ಆ ಸಂದರ್ಭದಲ್ಲೂ ಕೂಡ ಹೊಣೆಗಾರಿಕೆಯನ್ನು ಯಾರಾದರೂ ಹೊರಲೇಬೇಕಲ್ಲ. ಒಂದು AICC ಅಧ್ಯಕ್ಷರು ಆ ಹೊಣೆಗಾರಿಕೆಯನ್ನು ಹೊರಬೇಕು, ಇನ್ನೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. ಬಹಳ ಒಂದು ಟ್ರಿಕ್ಕಿ ಸಿಚುವೇಶನ್ ಇದು. ಇದನ್ನು ಅಷ್ಟು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಿತ್ರರ ಲೆಕ್ಕಾಚಾರಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಒಂದು ವೇಳೆ ಕರ್ನಾಟಕದಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿ ರಾಷ್ಟ್ರಮಟ್ಟದಲ್ಲಿ ಹೆಚ್ಚಿನ ಸ್ಥಾನ ಸಿಗಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸುವಂತಹ ತೀರ್ಮಾನಕ್ಕೆ ಕೇಂದ್ರದ ಹೈಕಮಾಂಡ್ ಬರುತ್ತೆ. ಯಾಕೆಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಂದಿರೋದು DK ಶಿವಕುಮಾರ್ ಕಾರಣದಿಂದ. ಅವರು KPCC ಅಧ್ಯಕ್ಷರಾಗಿದ್ದಾರೆ, ತಂತ್ರಗಾರಿಕೆ ಮಾಡಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸುವಂತಹ ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು ಬಿಡಬಹುದು. ಅದೇ ಮಿತ್ರರೇ, ಕೇಂದ್ರ ಮಟ್ಟದಲ್ಲಿ ಹೆಚ್ಚು ಸ್ಥಾನಗಳು ಬಂದು ರಾಜ್ಯದಲ್ಲಿ ಯಾವುದೇ ಸ್ಥಾನಗಳು ಬಂದಿಲ್ಲಪ್ಪ, ಕಡಿಮೆ ಸ್ಥಾನ ಬಂತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ಒಂದು ಸಿಚುವೇಶನ್ ಹೇಳ್ತೀನಿ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಉಳಿದ ಒಂದು 2-3 ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲೇ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲ್ತಾರೆ. ಅಂತಹ ಸನ್ನಿವೇಶ ಬಂದಿದ್ದೇ ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇನ್ನಷ್ಟು ದಿನಗಳ ಕಾಲ ಮುಂದೆ ಹೋಗಬಹುದು, ತಿಂಗಳುಗಳ ಕಾಲ ಮುಂದೆ ಹೋಗಬಹುದು, ಅಥವಾ ವರ್ಷವೇ ಮುಂದೆ ಹೋಗಬಹುದು. ಏನು ಬೇಕಾದರೂ ಆಗಬಹುದು. ಹೀಗಾಗಿ ಮಿತ್ರರೇ, ಜೂನ್ 4ರ ಫಲಿತಾಂಶ ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ DK ಶಿವಕುಮಾರ್ ಆಗ್ತಾರಾ ಅಂತ. ಆದರೆ ಒಂದು ಬೆಳವಣಿಗೆಯನ್ನು ಗಮನಿಸಿ, DK ಶಿವಕುಮಾರ್ ಮೊದಲಿಗಿಂತಲೂ ಕೂಡ ಅಗ್ರೆಸಿವ್ ಆಗಿದ್ದಾರೆ. ಅವರ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. KPCC ಅಧ್ಯಕ್ಷರು ಬದಲಾಗ್ತಾರೆ ಎನ್ನುವಂಥ ಸುಳಿವನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಯಾವ ರೀತಿಯಾದಂಥ ರಾಜಕೀಯ ಆಂಬಿಷನ್ನ ಇಟ್ಕೊಂಡಿದ್ದಾರೆ ಅಂತ ಇಡೀ ರಾಜ್ಯ ನೋಡಿದೆ. ಅವರು ಸುಮ್ಮನೆ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ. KPCC ಅಧ್ಯಕ್ಷ ಸ್ಥಾನ ಬದಲಾಗ್ತಾ ಇದೆ, ಅದರ ಅರ್ಥ ಏನು? ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ ಅಂತ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಅವರು ಕೇವಲ DCM ಆಗಿರ್ತೀನಿ, ಒಂದೆರಡು ಸಚಿವ ಹುದ್ದೆ ಇದ್ದರೆ ಸಾಕು ಅಂತ ಒಪ್ಕೊಳ್ಳುವಂಥ ಜಾಯಮಾನದವರು DK ಶಿವಕುಮಾರ್ ಅಲ್ಲ. ಅವರು ಪದೇ ಪದೇ KPCC ಅಧ್ಯಕ್ಷರ ಸ್ಥಾನ ಬದಲಾಗ್ತಾ ಇದೆ ಅಂತ ಹೇಳುವ ಅರ್ಥ ಏನು? ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ ಅಂತ. ಜೂನ್ 4ರ ಬಳಿಕ ಈ ಹೇಳಿಕೆ ಇನ್ನಷ್ಟು ತೀವ್ರವಾಗಬಹುದು. ಇಷ್ಟು ದಿನ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಿಲ್ಲ, ಮುಂದೆ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಂತ DK ಶಿವಕುಮಾರ್ಗೆ ಈಸಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಹೈಕಮಾಂಡ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯನವರು ಒಪ್ಕೊಳ್ತಾರ ಕೇಳಿದ್ರೆ ಇದು ಬಹಳ ಕಷ್ಟದಾಯಕವಾದಂಥ ವಿಚಾರ. ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಇಂತಹ ಪ್ರಯತ್ನ ಕೈ ಹಾಕಿದೆಯೋ ಅಲ್ಲೆಲ್ಲ ಕೈ ಸುಟ್ಕೊಂಡಿದೆ. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಮುಖ್ಯಮಂತ್ರಿ ಆಗಿದ್ದರು. ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಇಳಿಸ್ತು. ಪರಿಸ್ಥಿತಿ ಏನಾಯಿತು? ಅಮರೇಂದ್ರ ಸಿಂಗ್ ಕಾಂಗ್ರೆಸ್ಸನ್ನೇ ಬಿಟ್ಟು ಹೋದರು. ಅವರು ಈಗ BJP ಸೇರಿಕೊಂಡಿದ್ದಾರೆ. ಮೊದಲು ಬೇರೆ ಪಕ್ಷ ಕಟ್ಟಿದ್ರು, ಆನಂತರ ಆ ಪಕ್ಷವನ್ನು BJPಯಲ್ಲಿ ವಿಲೀನ ಮಾಡಿದ್ರು. ಮಿತ್ರರು, ಇದರಿಂದ BJPಗೆ ಏನು ಲಾಭ ಆಯಿತೋ ಇಲ್ವೋ? ಪಂಜಾಬ್ ಕಾಂಗ್ರೆಸ್ಗಂತೂ ವಿಪರೀತ ನಷ್ಟ ಆಯಿತು, ಅಧಿಕಾರವನ್ನು ಕಳೆದುಕೊಂಡ್ರು. ಈಗ ಅಲ್ಲಿ ಆಮ್ ಆದ್ಮಿ ಸರ್ಕಾರ ಬಂದಿದೆ. ರಾಜಸ್ಥಾನದಲ್ಲಿ ಗೆಹ್ಲೋಟ್ ಮತ್ತು ಪೈಲಟ್ ನಡುವಿನ ಕಾನ್ಫ್ಲಿಕ್ಟ್ನಲ್ಲಿ ಕಾಂಗ್ರೆಸ್ ಅಪ್ಪಚ್ಚಿಯಾಗಿ ಹೋಯಿತು. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಪರಿಸ್ಥಿತಿಯನ್ನು ತಲುಪಿತು. ಮಧ್ಯಪ್ರದೇಶದಲ್ಲಿ 2018ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಕಮಲ್ನಾಥರನ್ನು ಮುಖ್ಯಮಂತ್ರಿ ಮಾಡಬೇಕಾ, ಜ್ಯೋತಿರಾದಿತ್ಯ ಸಿಂಧ್ಯರನ್ನು ಮುಖ್ಯಮಂತ್ರಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಇತ್ತು. ಕಾಂಗ್ರೆಸ್ ಕಮಲ್ನಾಥರನ್ನು ಆಯ್ಕೆ ಮಾಡಿಕೊಳ್ತು, ಜ್ಯೋತಿರಾದಿತ್ಯ ಸಿಂಧ್ಯರನ್ನು ಬದಿಗೊತ್ತು. ಪರಿಣಾಮ ಏನಾಯಿತು? ಜ್ಯೋತಿರಾದಿತ್ಯ ಸಿಂಧ್ಯಾ ಪಕ್ಷವನ್ನು ಬಿಟ್ಟು ಹೋದರು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸಿತು. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ರನ್ನು ಬದಲಾಯಿಸಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಇತ್ತು. ಅಲ್ಲಿ 2-3 ಬಣಗಳಾಗಿದ್ವು. ಅಂತಿಮವಾಗಿ ಛತ್ತೀಸ್ಗಢವನ್ನು ಕೂಡ ಕಾಂಗ್ರೆಸ್ ಕಳೆದುಕೊಳ್ತು. ಎಲ್ಲೆಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ನಾಯಕತ್ವ ಬದಲಾವಣೆ ಕಾಂಗ್ರೆಸ್ಗೆ ಅಷ್ಟು ಸುಲಭದ ವಿಚಾರವಲ್ಲ. BJPಯಲ್ಲಿ ಏನಾಗುತ್ತೆ? ಕೇಂದ್ರದ ಹೈಕಮಾಂಡ್ ಒಂದು ಫೋನ್ ಬರುತ್ತೆ, ಯಾರು ಬೇಕಾದರೂ ನಾಯಕತ್ವವನ್ನು ಬಿಟ್ಟುಕೊಡುವಂಥ ಸನ್ನಿವೇಶ ನಿರ್ಮಾಣ ಆಗಿಬಿಡುತ್ತೆ. ಆದರೂ ಕೂಡ ಕರ್ನಾಟಕದಲ್ಲಿ BJPಯವರು ಫೇಲ್ ಆದರು. ಯಡಿಯೂರಪ್ಪನವರನ್ನು ಸುಮ್ಮನೆ ಬದಲಾಯಿಸಿ ಅದು ಜಾತಿಯ ಸ್ವರೂಪವನ್ನು ಪಡೆದುಕೊಳ್ತು. ವಿಧಾನಸಭೆಯಲ್ಲಿ BJPಯವರು ಹೊಡೆಸ್ಕೊಂಡ್ರು. ಆದರೆ ಮಿತ್ರರೇ, ಬೇರೆ ರಾಜ್ಯದಲ್ಲಿ ಹೀಗಾಗೋದಿಲ್ಲ. BJP ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದರಂತೆ ರಾಜ್ಯಗಳ ಅಧಿಕಾರವೂ ಕೂಡ ಬದಲಾಗುತ್ತೆ. ಕಾಂಗ್ರೆಸ್ನಲ್ಲಿ ಇದಷ್ಟು ಸಲೀಸಾಗಿಲ್ಲ. ಮಿತ್ರರೇ, ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸ್ಟ್ರೆಂತನ್ನು ನೋಡಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿರೋದೇ ಇದು. ಒಬ್ಬರು ಸ್ವಲ್ಪ ವೀಕ್ ಆಗಿದ್ದಾರೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರ ಸ್ಟ್ರೆಂತ್ ಏನು? ಅವರಿಗೆ ಶಾಸಕರ ಬಲ ಇದೆ. ಇವತ್ತು ಕಾಂಗ್ರೆಸ್ನ 136 ಶಾಸಕರಿದ್ದಾರೆ. ಆ ಪೈಕಿ ಸಿದ್ದರಾಮಯ್ಯನವ್ರಿಗೆ ಒಂದು 80-90 ಶಾಸಕರ ಬೆಂಬಲ ಇದೆ. ಅಷ್ಟು ಜನ ಸಿದ್ದರಾಮಯ್ಯನವ್ರನ್ನ ಇಷ್ಟಪಡ್ತಾರೆ. ಮತ್ತು ಸಮುದಾಯದ ಬಲವೂ ಕೂಡ ಇದೆ. ಕಾಂಗ್ರೆಸ್ಗೆ ದೊಡ್ಡ ವೋಟ್ ಬ್ಯಾಂಕ್ ಆಗಿರುವಂಥದ್ದೇ ಕುರುಬ ಸಮುದಾಯ. ಈಗ ಸಿದ್ದರಾಮಯ್ಯನವ್ರನ್ನ ಬದಲಿಸಿದ್ದೇ ಆದರೆ ಈ ಹಿಂದೆ ಯಡಿಯೂರಪ್ಪನವರನ್ನು ಬದಲಿಸಿದಾಗ BJP ಏನು ಪರಿಸ್ಥಿತಿ ಅನುಭವಿಸ್ತೋ, ಲಿಂಗಾಯತರೆಲ್ಲ ತಿರುಗಿ ಬಿದ್ದಿರಲ್ಲ, ಅದೇ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಎದುರಿಸಬೇಕಾಗಿ ಬರಬಹುದು. ಸಿದ್ದರಾಮಯ್ಯನವ್ರನ್ನ ಮನನೋಯಿಸಿ ಅವರನ್ನು ಕೆಳಗಿಳಿಸಿದ್ದೇ ಆದರೆ. ಹೀಗಾಗಿ ಕಾಂಗ್ರೆಸ್ನದ್ದು ತಂತಿಯ ಮೇಲಿನ ನಡಿಗೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಕೇವಲ ಕುರುಬ ಸಮುದಾಯದ ಓಟ್ ಇರುವಂಥದ್ದಲ್ಲ, ಹಿಂದುಳಿದ ವರ್ಗದ ನಾಯಕರು ಕೂಡ ಹೌದು. ಹೀಗಾಗಿ ಅಷ್ಟು ಸುಲಭ ಇಲ್ಲ. ಹಾಗಂತ DK ಶಿವಕುಮಾರ್ಗೆ ಏನೋ ಸ್ಟ್ರೆಂತ್ ಇಲ್ವಾ ಕೇಳಿದ್ರೆ ಅವರಿಗೂ ಕೂಡ ಸೇಮ್ ಸ್ಟ್ರೆಂತ್ ಇದೆ. DK ಶಿವಕುಮಾರ್ಗೆ ಸಂಘಟನಾತ್ಮಕ ಬಲ ಇದೆ.
ಅವ್ರಿಗೆ ಏನೇ ಕೆಲಸ ಕೊಟ್ಟರು ಕೂಡ ಅದನ್ನು ಯಶಸ್ವಿಯಾಗಿ ಮಾಡುವಂಥ ಕೆಪಾಸಿಟಿ ಇದೆ. ಜೊತೆಗೆ ಜಾತಿಯ ಬಲವೂ ಕೂಡ ಇದೆ. ಒಕ್ಕಲಿಗ ಕ್ಷೇತ್ರದಲ್ಲಿ ಅತಿ ಹೆಚ್ಚು MLAಗಳನ್ನು ಡಿ ಕೆ ಶಿವಕುಮಾರ್ ಗೆಲ್ಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಬಳಿಯಲ್ಲಿ ಹೇರಳವಾದ ಸಂಪನ್ಮೂಲ ಇದೆ. ಕಾಂಗ್ರೆಸ್ ಇವತ್ತು ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇಲ್ಲ. ಹೀಗಾಗಿ ಸಂಪನ್ಮೂಲದ ಅವಶ್ಯಕತೆ ಇರುತ್ತೆ. ಡಿ ಕೆ ಶಿವಕುಮಾರ್ ಸಮರ್ಥರು, ಅವರಿಗೆ ಬೇಕಾದಷ್ಟು ಹಣಬಲ ಇದೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಎರಡನ್ನೂ ಕೂಡ ಗಮನಿಸಬೇಕಾಗುತ್ತೆ. ಏಕಪಕ್ಷೀಯವಾಗಿ ಏನೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ಒಂದಂತೂ ಸತ್ಯ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆ ಬೆಳವಣಿಗೆಗಳು ಆಗೋದಕ್ಕೆ ಶುರುವಾಗಿದೆ. ಜೂನ್ 4ರವರೆಗೆ ಇದು ನಿಧಾನವಾಗಿ ಸಾಗ್ತಾ ಇರುತ್ತೆ. ಜೂನ್ 4ರ ಬಳಿಕ ಇದು ಸಾಕಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ಸಚಿವರುಗಳು ಅದರ ಹಿಂಟನ್ನು ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾ ಇದ್ದಾರೆ? ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರೋದೇನು, ಒಂದು ವೇಳೆ ಮಂತ್ರಿ ಮಹೋದಯರ ಮಕ್ಕಳೇನಾದರೂ ಚುನಾವಣೆಯಲ್ಲಿ ಸೋತಿದ್ದೆ ಆದರೆ, ಯಾಕೆಂದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 13 ಕ್ಷೇತ್ರಗಳಲ್ಲಿ ಮಂತ್ರಿಗಳ ಮಕ್ಕಳು ಮತ್ತು ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿದೆ. ಅದರ ಹೊಣೆಗಾರಿಕೆಯನ್ನು ಆಯಾ ಮಂತ್ರಿಗಳಿಗೆ ಕೊಡಲಾಗಿದೆ. ಹಾಗೂ ಒಂದು ವೇಳೆ ಅವರೇನಾದರೂ ಸೋತಿದ್ದೆ ಆದರೆ ಆಯಾ ಕ್ಷೇತ್ರದಲ್ಲಿ ಅವರನ್ನೇ ಹೊಣೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಅಂದರೆ ಆ ಮಂತ್ರಿಗಳ ತಲೆದಂಡ ಆಗತ್ತೆ ಎನ್ನುವ ರೀತಿಯಲ್ಲಿ. ಇದಕ್ಕೆ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ? ಆ ರೀತಿಯಾಗಿ ಏನೂ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡೋದಿಲ್ಲ ಅಥವಾ ವಿಸ್ತರಣೆ ಮಾಡೋದಿಲ್ಲ, ಹೀಗಂತ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಪದೇ ಪದೇ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಇರಬಹುದು, MB ಪಾಟೀಲ್ ಇರಬಹುದು, KN ರಾಜಣ್ಣ ಇರಬಹುದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತವಾದಂತಹ ಸಚಿವರುಗಳು. ಈಗ ಇವರೆಲ್ಲರ ನಡೆ ನೋಡಿದ್ರೆ ಇವರು ಯಾರಿಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು, ಸರ್ಕಾರದಲ್ಲಿ ಏನೇ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಇಷ್ಟ ಇಲ್ಲ. ಇದು ಹೀಗೆ ಕಂಟಿನ್ಯೂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಆ ಎಲ್ಲ ಸಚಿವರಿಗೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಇರಾದೆ ಇದೆ. ಆದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಯಾರು ಮಾತನಾಡ್ತಾ ಇಲ್ಲ. ಇವರೆಲ್ಲರೂ ಕೂಡ ಜೂನ್ 4ರ ಬಳಿಕ ಮಾತನಾಡ್ತಾರೆ. ಯಾರ್ಯಾರು ಸೋತಿದ್ದಾರೋ ಆ ಕ್ಷೇತ್ರಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಮಾತನಾಡ್ತಾರೆ. ಯಾಕಂದರೆ ಕಳೆದ ಬಾರಿ ಸಚಿವ ಸಂಪುಟ ರಚನೆ ವೇಳೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಹಿಂದಿದ್ರು. ತನ್ನ ಆಪ್ತರಾದವರಿಗೆ ಸಚಿವಗಿರಿ ಕೊಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟಾಗಿ ಮುಂದಾಗಿರಲಿಲ್ಲ. ಇದರ ಅರ್ಥ ಏನು ಅಂತಂದರೆ, ನಾನು ಪ್ರತಿ ಬಾರಿಯೂ ಹಿಂದಿದ್ದೀನಿ, ನನ್ನ ಟೈಮ್ ಬಂದಾಗ ನಾನು ಹೇಳದಂತೆ ನಡಿಬೇಕು ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರರ ನಡವಳಿಕೆ ಇದೆ. ಯಾಕಂದರೆ ಈಗ ಜೂನ್ 4 ಇದೆಯಲ್ಲ, ಇದು ದೇಶದ ರಾಜಕಾರಣಕ್ಕೆ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿಯಾಗಿ ಕರ್ನಾಟಕದ ರಾಜಕಾರಣಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮುಖ್ಯಮಂತ್ರಿ ಬದಲಾಗ್ತಾರಾ ಇಲ್ವಾ, ಸಿದ್ದರಾಮಯ್ಯನವರು ಮುಂದುವರಿತಾರಾ ಇಲ್ವಾ, ಇದೆಲ್ಲದೂ ಕೂಡ ಜೂನ್ 4ರ ಫಲಿತಾಂಶದಂದು ನಿರ್ಧಾರ ಆಗುತ್ತೆ. ಯಾಕಂದರೆ ನಿಮಗೇನು ಅನಿಸುತ್ತೆ? ರಾಜ್ಯದಲ್ಲಿ ನಾಯಕತ್ವ ಬದಲಾಗುತ್ತಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯನವರು ಈಸಿಯಾಗಿ ಮುಖ್ಯಮಂತ್ರಿ ಗಾದೆಯನ್ನು ಬಿಟ್ಟು ಕೊಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.